ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮನ್ಯಾಗಿಂದ ಫ್ರಿಜ್ ನೋಡ್ರಿ ಅರ್ವಿ. ಇದನ್ನೆಲ್ಲ ಒದ್ದೆ ಮಾಡ್ತೀನಿ ರೀ. ಒಂದು ಕಾಟನ್ ಬಟ್ಟೆ ತೊಗೊಂಡು ಇದೆಲ್ಲ ಸ್ವಲ್ಪ ಒದ್ದೆ ಮಾಡಿ ಸ್ವಲ್ಪ ಎಲ್ಲ ಹಿಂಡ್ತೀನಿ ರೀ. ಇದು ಸ್ವಲ್ಪ ಹಿಂಡಿ ತಕ್ಕೋತೀನಿ ಅಂದ್ರೆ ಪೂರ ಹಿಂಡಲ್ಲ, ಸ್ವಲ್ಪ ಸ್ವಲ್ಪ ನೀರು ಇರ್ತೈತೆ ರೀ. ಇದನ್ನು ಅರ್ವಿ ಹಿಂಗೆ ಹಾಸ್ತೀನಿ ರೀ. ಹಾಸಿ ಇದ್ರೊಳಗೆ ಕೊತ್ತಂಬರಿ ಇಡ್ತೀನಿ ರೀ. ಇದು ಕೊತ್ತಂಬರಿ ಇಡ್ತೀನಿ ರೀ. ಆಮೇಲೆ ಇದನ್ನ ಹಿಂಗೆ ಒಂದು ಸುತ್ತೀನಿ ರೀ ತಂಪ್ನ್ಯಾಗ. ಆಮೇಲೆ ಇದು ಕರಿಬೇವು ಇಡ್ತೀನಿ ರೀ. ಕರಿಬೇವು ಇದ್ರೊಳಗಿಟ್ಟು ಎಲ್ಲ ಸುತ್ತೇನೆ ನೋಡ್ರಿ. ಇದನ್ನು ಹಿಂಗೆ ಮಾಡಿ ಹಿಂಗೆ ಇದ್ರ ಜೋಡಿ ಹಿಂಗೆ ಸುತ್ತೇನೆ ರೀ. ಇದು ಸುತ್ತೀನಿ ರೀ. ಆಮೇಲೆ ಇವು ಮೆಣಸಿನ್ಕಾಯಿ ಇಲ್ಲಿ ಇಡ್ತೀನಿ ರೀ. ಇದು ನಮ್ಮ ಮನೆ ಫ್ರಿಜ್ ನೋಡ್ರಿ. ಇದು ಏನೇ ತರಕಾರಿ ತಂದ್ರೂ ಸೊಪ್ಪು ತಂದ್ರೂ ಹಿಂಗೆ ಬಟ್ಟೆ ಒಂದು ಕಾಟನ್ ಅರಿವಿ ಎಲ್ಲ ತೋರಿಸ್ಬಿಟ್ಟು ಅದ್ರೊಳಗೆ ಹಾಕಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದೊಂದು ಸುತ್ಕೋತ ಬರ್ತೇನೆ ರೀ. ಹಿಂಗಿಟ್ಟು ಇಟ್ನಂದ್ರೆ ಎಲ್ಲ ಫ್ರೆಶ್ ಆಗಿರ್ತಾವೆ ರೀ ನಮ್ಮಲ್ಲಿ. ಇದಕ್ಕೆ ಮತ್ತು ಮ್ಯಾಲೆ ನೀರು ಗೊಜ್ಕೋತಿರ್ತೀನಿ ರೀ. ನಾನು ಇದಕ್ಕೆ ಮ್ಯಾಲೆ ಸ್ವಲ್ಪ ನೀರು ಗೊಜ್ಕೋತಿರ್ತೀನಿ. ಹಿಂಗಾಗಿ ಎಲ್ಲ ಫ್ರೆಶ್ ಆಗಿರ್ತಾವೆ ರೀ ಇವ. ಮತ್ತು ನನಗೆ ಬೇಕಾದಾಗ ನಾನು ತೊಗೊಂಡು ಯೂಸ್ ಮಾಡ್ಕೊಂಡು ಮತ್ತು ಹಿಂಗೆ ಅರಿವಿ ಒದ್ದೆ ಮಾಡಿ ಇಟ್ಟಿರ್ತೀನಿ ರೀ. ಹಿಂಗಾಗಿ ಬೇಸಿಗೆ ಮುಗಿ ಮಟ್ಟ ನಮ್ಮ ಮನೇಲೇನು ತರಕಾರಿ ತಾಜಾ ಇರ್ತಾವೆ ರೀ. ನೋಡಿರಿ, ಒಂದು ಪಾವು ಕಿಲೋ ಮಟನ್ ತೊಗೊಂಬಂದೀನಿ. ಅದನ್ನ ಈಗ ಪ್ರಿಪೇರ್ ಮಾಡ್ಬೇಕು ರೀ. ಫಸ್ಟ್ ಅದನ್ನು ನೀರು ಹಾಕಿ ಸ್ವಲ್ಪ ತೊಳಿಲಿಕ್ಕೆ ಇಡ್ತೀನಿ ರೀ. ನೀರಾಗ ಒಂದು 3-4 ಸರಿ ತೊಳೆದು ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ರೀ. ನೋಡಿರಿ, ಇದು ಗ್ಯಾಸ್ ಹತ್ತಿಸ್ಕೊತೀನಿ ಫಸ್ಟ್. ಆಮೇಲೆ ಇದ್ರ ಮೇಲೆ ಕುಕ್ಕರ್ ಇಟ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಕಾದಿದೆ ರೀ. ಇದು ಸ್ವಲ್ಪ ಕುದ್ದಿತ್ರಿ. ಅದಕ್ಕೆ ಮತ್ತು ಸ್ವಲ್ಪ ಒಂದು 2 ಲೋಟ ನೀರು ಹಾಕೇನಿ ರೀ. ನನಗೆ ಸಾರಿಗೆ ಎಷ್ಟು ಬೇಕು. ಮತ್ತು ಸೂಪ್ 1 ಲೋಟ ಕುಡಿತೀನಿ ರೀ. 1 ಲೋಟ ಸಾರು ಅಷ್ಟು. ಈ ಸ್ವಲ್ಪ ಇದು ಸ್ವಲ್ಪ ಒಂದು 3 ಸಿಟಿ ಕೂಗಿಸ್ತೇನೆ ರೀ. ನೋಡಿರಿ, ಇದು ಕುಕ್ಕರ್ ಮುಚ್ತೀನಿ.
ಈಗ ಒಂದು 3 ಸೀಟಿ ಅಷ್ಟು ಹಾಕಾಕ್ಬಿಡ್ತೇನೆ ರೀ ಇದನ್ನು. ಇದು ಆಗಲೇ ತೆಂಗಿನಕಾಯಿ ಸುಳ್ಳತ್ತಿದ್ನಲ್ರಿ, ಅದು ಕೊಬ್ಬರಿ ಹೊಡ್ಕೊಂಡು ತೊಗೊಂಡಿನಿ ನೋಡ್ರಿ. ಇದು ನೋಡ್ರಿ ಮಟನ್ ಸಾರು ಮಾಡಕ್ಕಂತೇಳಿ ಕೊತ್ತಂಬರಿ ತೊಗೊಂಡೇನಿ ಒಂದು ಸ್ವಲ್ಪ. ಇದು ಬೆಳ್ಳುಳ್ಳಿ ರೀ, ಇದು ಅಲ್ಲ ರೀ, ಹಸಿ ಅಲ್ಲ. ಇದೊಂದು ಸ್ವಲ್ಪ ತೆಂಗಿನಕಾಯಿ ಆಗಲಿ ಹೊಡ್ಕೊಂಡಿದ್ರಿ. ಇದು ಖಾರ ಪುಡಿ ಐತೆ ನೋಡ್ರಿ, ಮಹಾಲಕ್ಷ್ಮಿ ಕೊಲ್ಲಾಪುರಿ ಖಾರ ಪುಡಿ ಇದನ್ನ ತೊಗೊಂಬಂದೇನಿ ರೀ ಪ್ಯಾಕೆಟ್. ಯಾಕಂದ್ರೆ ಖಾರ ಸ್ವಲ್ಪ ಖಾಲಿ ಆಗೈತಂತ ಅದನ್ನ ಒಂದು ಸ್ವಲ್ಪ ತೊಗೊಂಡೇನಿ, ಖಡಕ್ ಐತ್ರಿ. ಆಮೇಲೆ ಸ್ವಲ್ಪ ಸಾಸಿವೆ ತೊಗೊಂಡೇನಿ, ಸಾರಿ ಕಸಕಸಿ ತೊಗೊಂಡೇನಿ ನೋಡ್ರಿ. ಕಸಕಸಿ ಐತ್ರಿ ಇದು. ಆಮೇಲೆ ಇದು ಗೋಡಂಬಿ, ಇದು ಚಕ್ಕೆ ತೊಗೊಂಡೇನಿ ರೀ. ಇದು ಈರುಳ್ಳಿ, ಟೊಮೆಟೊ. ಆಮೇಲೆ ಇದು ಒಂದು ಮಟನ್ ಮಸಾಲೆ ಸ್ವಲ್ಪ ಹಾಕ್ತೀನಿ ನೋಡ್ರಿ ಇದಕ್ಕೆ. ಈಗ ಇವೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿ ಒಳಗೆ ರುಬ್ಬೇಕು ರೀ. ರೆಡಿ ಮಾಡಿದ್ಮೇಲೆ ಮತ್ತೆ ನಿಮ್ಗೆ ತೋರಿಸ್ತೀನಿ ನಾನು. ನೋಡ್ರಿ ಮಸಾಲೆ ಈಗ ಇಷ್ಟು ಸಣ್ಣ ರುಬ್ಕೊಂಡಿದ್ದೀನಿ. ಈಗ ಮಟನ್ ಸಾರು ಒಳಗೆ ಹಾಕಿ ಮಿಕ್ಸ್ ಮಾಡಿ ಮಟನ್ ಸಾರು ರೆಡಿ ಮಾಡೋಣ್ರಿ. ಈಗ ಇದ್ರೊಳಗನ ಸ್ವಲ್ಪ ಇದು ಮಟನ್ದು ಪೌಡರ್ ಇರ್ತದೆ, ಮಟನ್ ಮಸಾಲೆದು, ಅದೊಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಆಮೇಲೆ ಇದ್ರೊಳಗನ ಸ್ವಲ್ಪ ಪೆಪ್ಪರ್ ಪೌಡರು ಹಾಕೋತೀನಿ ರೀ, ಸ್ವಲ್ಪ ಹಾಕೋತೀನಿ ನೋಡಿ. ಆಮೇಲೆ ಇದು ಧನಿಯಾ ಪೌಡರ್ ರೀ, ಅಂದ್ರೆ ಕೊತ್ತಂಬರಿ ಕಾಳು ಪೌಡರ್, ಕರಿಮೆಣಸಿನಕಾಳು ಪೌಡರ್. ಆಮೇಲೆ ಇದು ಸ್ವಲ್ಪ ಗರಂ ಮಸಾಲೆ ಪೌಡರ್ ಐತೆ ನೋಡಿರಿ. ಈಗ ಖಾರ ಒಳಗೆಲ್ಲ ಮಿಕ್ಸ್ ಐತ್ರಿ ಮಸಾಲೆ, ಆದರೂ ಸ್ವಲ್ಪ ಟೇಸ್ಟಿಗೆಲ್ಲ ಹಾಕೋತೀನಿ ರೀ. ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇದ್ರೊಳಗೆ. ಈಗ ಇದು ಸ್ವಲ್ಪ ಸಣ್ಣ ಮಾಡಿ ಒಲೆ ಮೇಲೆ ಇಟ್ಕೊಂಡೇನಿ ರೀ, ಹಾಗೆಲ್ಲ ಕುದಿಸಿದ ಮಟನ್ ರೀ. ಈಗ ಇದ್ರೊಳಗೆ ನಾನೆಲ್ಲ ಮಸಾಲೆ ಕುಡಿಸ್ಕೊತೇನೆ ನೋಡ್ರಿ. ಇಲ್ಲೆಲ್ಲ ರುಬ್ಕೊಂಡಿದ್ರಿ, ಎಲ್ಲ ಖಾರ ಪುಡಿ ಹಾಕಿದ್ದು, ಮಸಾಲೆ ಹಾಕಿದ್ದು ಎಲ್ಲ ಇದ್ರೊಳಗೆ ಹಾಕಿ ಕುದಿಸ್ಕೊಳ್ಳೋದ್ರಿ. ಈಗ ಇದು ಜಾರ್ ಒಳಗೆ ಸ್ವಲ್ಪ ಮಸಾಲೆ ಇತ್ತಲ್ರಿ, ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ತೊಳೆದಿದ್ದು ಅದೊಂದು ಸ್ವಲ್ಪ ಎಲ್ಲ ಕುಡಿಸ್ಕೊತೇನೆ ರೀ. ನೋಡಿ ಇದು ಥರಾನ ಬೇರೆ ಇದು ಬರ್ಲಿಕ್ಕತ್ತೈತಿ ಮ್ಯಾಲ್ ಕಲರ್ ರೀ. ಅಂದರೆ ಇದಕ್ಕೆ ಫ್ರೆಶ್ ಖಾರ ಪುಡಿ ಹಾಕೇನಿ ರೀ, ಕೊಲ್ಲಾಪುರಿದು ಕಡಕ್ ಐತಂತ. ನೋಡೋಣ ಹೆಂಗಾಗಿತ್ತೇನೋ, ಏನೇನು ಉಪ್ಪು ಬೇಕೋ ಏನು ಬೇಕೋ ನೋಡಿ ಹಾಕ್ತೀನಿ ರೀ. ಸಾರಂತೂ ಮಸ್ತ್ ಟೇಸ್ಟಿ ಆಗಿದ್ರೆ. ಒಂದು ಸ್ವಲ್ಪ ಉಪ್ಪು ಕಡಿಮೆ ಬಿದ್ದೈತಿ, ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ, ಯಾಕಂದ್ರೆ ಸ್ವಲ್ಪ ಕಮ್ಮಿ ಬಿದ್ದೈತಿ ನೋಡಿದೆ. ಖಾರ ಪುಡಿ ಈಗ ಫ್ರೆಶ್ ತಂದು ಹಾಕೇನಲ್ರಿ, ಮಸ್ತ್ ರುಚಿ ಕೊಡಾಕ್ತೈತ್ರಿ ಅದು. ಇಲ್ಲಿಗೆ ನಮ್ಮ ಮನ್ಯಾಗಿಂದ ಭಾಳ ದಿವ್ಸದ್ದು ಆಗೈತೆ ಖಾರ ಐತ್ರಿ, ಅದು ಭಾಳ ದಿವ್ಸ ಆಗಿದ್ರೆ ಟೇಸ್ಟ್ ಕಮ್ಮಿ ಆಗಿತ್ತು ರೀ. ಅದಕ್ಕೆ ಇವತ್ತು ಬೇರೆ ಖಾರದನ್ನು ಪ್ಯಾಕೆಟ್ ತೊಗೊಂಡು ಬಂದಿ ನಾನು, ಖಡಕ್ಕಾಗಿ ಆಗಲಿ ಅಂತೇಳಿ.
ನೋಡ್ರಿ ನಮ್ಮ ರುಚಿಕರವಾದ ಮಟನ್ ಸಾರು ಕುದೀತಾ ಇದೆ. ಸ್ಮೆಲ್ ಅಂತೂ ಮಸ್ತ್ ಬರ್ತಾ ಇದೆ. ನಮ್ಮದು ಊಟದ ಟೈಮು ಆಗಿದೆ ನೋಡ್ರಿ, 8:30 ಆಗೈತ್ರಿ. ಈಗ ಊಟ ಮಾಡಕ್ಕೆ ಕೊಂಡಿರ್ತೀನಿ ರೀ. ಟಿ ವಿ ಒಳಗೆ ಏನು ಪ್ರೋಗ್ರಾಮ್ ಐತೆ ನೋಡ್ತೀನಿ ಹಚ್ಕೊಂಡು. ಮಟನ್ನು ಸಾರು ರೊಟ್ಟಿ ಅನ್ನ ಎಲ್ಲ ಊಟ ಮಾಡ್ತಾ ಕೂತ್ಕೋತೀನಿ. ನಿಮಗೂ ತೋರಿಸ್ತೀನಿ. ಇದು ಸ್ವಲ್ಪ ಸಾರು ಟೇಸ್ಟ್ ನೋಡಕ್ಕಂತ ಬಟ್ಟಲ ಹಾಕ್ಕೊಂಡೇನಿ ರೀ. ಹೆಂಗಾಗಿತ್ತು ನೋಡಿ ಏನು ಕಡಿಮೆ ಬಿದ್ದಿತ್ತು ಮತ್ತು ಸ್ವಲ್ಪ ಹಾಕ್ತೀನಿ. ಈಗ ಒಂದು ಸರಿ ನೋಡಿದ್ದೇನೆ ಟೇಸ್ಟ್ ಎಲ್ಲ ಹಾಕೀನಿ. ಅದು ಸ್ವಲ್ಪ ಸಾರು ಕುಡಿಬೇಕು ಅನ್ಸಿದ್ರೆ ಅದಕ್ಕೆ ಬಟ್ಟಲ ಹಾಕ್ಕೊಂಡೀನಿ. ನೋಡಿರಿ ನಮ್ಮ ರುಚಿಕರವಾದ ಮಟನ್ ಸಾರು ತಯಾರಾಗಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಉದುರಿಸ್ಕೊತೀನಿ ರೀ. ಟೇಸ್ಟ್ ಚಲೋ ಬರ್ತದೆ ಅಂತ ಸ್ವಲ್ಪ ಮುಚ್ಚಿಡ್ತೀನಿ 1 ನಿಮಿಷ. ಮತ್ತು ಬಿಸಿ ಬಿಸಿ ಅನ್ನನೂ ತಯಾರಾಗಿದೆ ರೀ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ರೀ. ನೋಡಿರಿ ನಮ್ಮ ಊಟದ ತಟ್ಟೆ ತಯಾರಾಯಿತು. ಈಗ ಊಟ ಮಾಡೋದ್ರಿ. ಇದಕ್ಕೆ ಸ್ವಲ್ಪ ಅಲಂಕಾರಕ್ಕಂತಂತ ಸ್ವಲ್ಪ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಬೇಕಾಗಿತ್ತು ರೀ. ನಾನು ನಿಂಬೆಹಣ್ಣು ತಿನ್ನಲ್ಲ ಅಂತ ತರೋದಿಲ್ಲ ರೀ ಜಾಸ್ತಿ. ಓಕೆ ಫ್ರೆಂಡ್ಸ್, ಮಟನ್ ಸಾರಂತೂ ನನಗೆ ತುಂಬ ಸೂಪರಾಗಿತ್ತು. ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿ ಹೇಗೆ ಅನ್ನಿಸ್ತಂತ ಹೇಳಿ. ಮತ್ತು ಯಾರ್ಯಾರು ನನ್ನ ಈ ವಿಡಿಯೋಸ್ ನೋಡ್ತಾ ಇದ್ದೀರಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಇವತ್ತಿನ ಸುಭಾಷಿತ: ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ, ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯರಾಗುತ್ತಾರೆ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.